ರಾಬರಿ ಮಾಡೋದಕ್ಕೆ ಖತರ್ನಾಕ್ ಐಡಿಯಾ ಮಾಡಿದ್ರು ಆರೋಪಿಗಳು. ಇನೋವಾ ಕಾರಿನ ನಂಬರ್ ಪ್ಲೇಟನ್ನು ಬದಲಾವಣೆ ಮಾಡಲಾಗಿತ್ತು. ಗೌರ್ಮೆಂಟ್ ಆಫ್ ಇಂಡಿಯಾ ಅಂಥೇಳಿ ಕಾರ್ ಮೇಲೆ ಸ್ಟಿಕ್ಕರ್ ಅಂಟಿಸಿದ್ರು ಇವರು. ಇನೋವಾ ಕಾರ್ಗೆ ಇನ್ಯಾವುದೋ ಕಾರಿನ ನಂಬರನ್ನು ಹಾಕಿದ್ರು ಇವರು. ಕಾರ್ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಿದ ತಕ್ಷಣ ಹೆದರ್ಬಿಡ್ಬೇಕು ಎಲ್ಲರೂ ಕೂಡ. ನಮ್ಮಲ್ಲಿ ಅದು ಇದೆಯಲ್ಲ, ನೋಡಿದ ತಕ್ಷಣ ಹೆದರ್ಕೊಂಡ್ಬಿಡು. CBI ಅಂದರೆ ಭಯ, ಗೌರ್ಮೆಂಟ್ ಆಫ್ ಇಂಡಿಯಾ ಕಾರು ಅಂದರೆ ಯಾರೋ ದೊಡ್ಡ ಮನುಷ್ಯರು ಇರಬೇಕು ಅಂತ, ED ಅಂದರೆ ಭಯ, IT ಅಂದರೆ ಭಯ. ಸೊ ಆ ಥರ ಕಾರ್ ರೆಡಿ ಮಾಡಿಕೊಂಡ್ರು. ಮನುಷ್ಯನ ವ್ಯಕ್ತಿಗಳ ಭಯವನ್ನು ಎನ್ಕ್ಯಾಶ್ ಮಾಡಿಕೊಂಡೇ ಅನೇಕರು ದುಡ್ಡು ಮಾಡ್ತಾ ಇದ್ದಾರೆ. ಇದು ಅಂಥ ಒಂದು ವಿಧಾನ. ಯಾವುದ್ರಲ್ಲಿ ಯಾರಿಗೆ ಭಯ ಇದೆಯೋ ಅದನ್ನು ಮಾಡೋದು, ಇಲ್ವಾ ಯಾವುದ್ರಲ್ಲಿ ಯಾರಿಗೆ ಆಸೆ ಜಾಸ್ತಿ ಇದೆಯೋ ಅದರಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು. ಆಸೆ, ನಿಂದು 10 ರೂಪಾಯಿನ 20 ರೂಪಾಯಿ ಮಾಡಿಕೊಟ್ಬಿಡ್ತೀನಿ, 10 ಲಕ್ಷ ಇದೆ ನಿನ್ನ ಹತ್ರ, ನನ್ನ ಫ್ರೆಂಡ್ ಇದ್ದಾರೆ ಗೊತ್ತಿದ್ದಾರೆ, ನೀನು ಅವ್ರಿಗೆ ದುಡ್ಡು ಹಾಕಿಬಿಡು, 10 ಲಕ್ಷ ಇರೋದು 15 ಲಕ್ಷ ಮಾಡಿಕೊಟ್ಬಿಡ್ತಾರೆ ಒಂದೇ ತಿಂಗಳಲ್ಲಿ. ಬೇಕಾದ್ರೆ ಮಾಡಿಕೊಟ್ಟಿಲ್ಲ ಅಂದರೆ ಕೇಳು, ಆಯಿತು ಮೊದಲು ಮಾಡಿಕೊಡ್ತಾರೆ 15, ಬರೀ 10 ಹಾಕಿದ್ದೀಯ, ಅವಾಗ 15 ಬಂದಿದೆ ನಿನಗೆ, ಇನ್ಮೇಲೆ ನೀನು 50 ಹಾಕ್ಬಿಡು 1 ಕೋಟಿ ಬರುತ್ತೆ ಅಂತಾರಲ್ಲ. ಆಗ ಇವನೇನು ಮಾಡ್ತಾನೆ, 50 ಅಡ್ಜಸ್ಟ್ ಮಾಡ್ತಾನೆ. ಇವನು 50 ಅಡ್ಜಸ್ಟ್ ಮಾಡಿದ ಮೇಲೆ 50 1 ಕೋಟಿ ಆಗಲ್ಲ. ಮೊದಲು 10ಕ್ಕೆ 5 ಸೇರಿಸಿ ಕೊಟ್ಟಿದ್ನಲ್ಲ, ಆ 50ಕ್ಕೆ ಬರುತ್ತೆ ಅಂತಲೇ 5 ಕೊಟ್ಟಿರ್ತಾನೆ ಅವನು. ಅದು 50 ಸೇರಿಸಿ ಅವನು ಎತ್ಕೊಂಡು ಪರಾರಿ ಆದಮೇಲೆ ಮೋಸ ಹೋಗಿರೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅಂಟಿಸ್ಕೊಂಡು ಅದರಲ್ಲಿ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಾವು ಬರ್ತಿರೋದು ಅಂಥೇಳಿ ಇವರು ಹೆದರಿಸಿ ಆನಂತರ ಅಲ್ಲಿಂದ ಲೂಟಿ ಮಾಡಿದ್ದಿದ್ದು ಇವರು. CC ಕ್ಯಾಮ್ರಾಗಳು ಇಲ್ಲದ ರಸ್ತೆಯನ್ನು ಬಳಕೆ ಮಾಡಿದ್ರು ಆರೋಪಿಗಳು. CC ಕ್ಯಾಮ್ರಾ ಇಲ್ಲದ ರಸ್ತೆ ಅಂತ ಬಂದು ಬೆಂಗಳೂರಲ್ಲಿ CC ಕ್ಯಾಮ್ರಾ ಇರೋ ರಸ್ತೆಗಳಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇವೆ ಅವು ಅಂಥೇಳಿ ಇನ್ನೊಂದು ಪ್ರಶ್ನೆ ಕೂಡ ಇದೆ. ಈ CC ಕ್ಯಾಮ್ರಾಗಳ ಇನ್ಸ್ಟಾಲೇಷನ್ ಮತ್ತು ಅದರ ಸರ್ವಿಸ್ ವಿಚಾರ ಇದೆಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅದು. ಎಷ್ಟೋ ಪ್ರಾಡಕ್ಟ್ಗಳಲ್ಲಿ ನಾವು ಇವತ್ತು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇನ್ಸ್ಟಾಲೇಷನ್ನಲ್ಲಿ ಅವ್ರಿಗೆ ಏನು ದುಡ್ಡಿದೆಯೋ ಅದಕ್ಕೆ ಸಮ ದುಡ್ಡು. ವರ್ಷ ಆ ಸರ್ವೀಸು ಈ ಸರ್ವೀಸು, ವೈರ್ ಚೇಂಜ್ ಮಾಡಬೇಕು, ಲೆನ್ಸ್ ಗಲೀಜಾಗಿಬಿಟ್ಟಿದೆ, ಲೆನ್ಸ್ ಕೆಲಸ ಮಾಡ್ತಿಲ್ಲ ಅಂಥೇಳಿ ಆ ಸರ್ವಿಸ್ ವಿಚಾರದಲ್ಲಿ ಅವ್ರಿಗೆ ಹಣ ಇರುತ್ತೆ. ಸೊ ಹಾಗಾಗಿ ಅನೇಕ ಕಡೆ CCTV ಇನ್ಸ್ಟಾಲೇಷನ್ಗೆ ತೋರಿಸುವಂಥ ಉತ್ಸಾಹ ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇರಲ್ಲ. ಇದದ್ದೇನೋ ಪ್ರಕರಣ ಆಯಿತು, ಯಾವುದೋ ಕೊಲೆ ಮಾಡಿದ್ರು, ಯಾವುದೋ ಲೂಟಿ ಮಾಡಿದ್ರು, ಯಾರೋ ಗಾಡೀಲಿ ಪಾಸ್ ಆಗಿದ್ದಾರೆ, ಯಾರಿಗೋ ತೊಂದರೆ ಆಗಿದೆ ಅಂತ ಬಂದಾಗ ಆಗ CCTV ಹುಡ್ಕಕ್ಕೆ ಹೋಗ್ತಾರೆ. ಆಗಲೂ ಏನು ಕೆಟ್ಟೋಗಿರುತ್ತಲ್ಲ CCTV, ಆ ಫುಟೇಜ್ ಅವ್ರಿಗೆ ಸಿಕ್ಕಿರಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇನ್ಯಾವುದೋ ಸಿಗ್ನಲಲ್ಲಿ ಯಾವುದೋ ಖಾಸಗಿ ಅಂಗಡಿ ಮುಂದೆ ಒಂದು ಕ್ಯಾಮ್ರಾ ಇರುತ್ತಲ್ಲ, ಆ ಫುಟೇಜ್ ಇಟ್ಕೊಂಡು ಹುಡ್ಕಕ್ಕೆ ಶುರು ಮಾಡೋದು ಅಂಥೇಳಿ. ದರೋಡೆಕೋರರು ಮೊಬೈಲ್ಗಳ ಬಳಕೆಯನ್ನು ಮಾಡಿಯೇ ಇಲ್ಲ. ಇಲ್ಲಿ ಸಿಕ್ಕಾಕೊಂಡ್ಬಿಡ್ತಾರಲ್ಲ, ಟವರ್ ಡಂಪ್ ಲೊಕೇಶನಲ್ಲಿ ಸಿಕ್ಬಿಡ್ತಾರೆ ಅವರು, ಯಾರಿಗೆ ಡಯಲ್ ಮಾಡಿದ್ದಾರೆ ಗೊತ್ತಾಗ್ಬಿಡುತ್ತೆ. ಕಮ್ಯುನಿಕೇಷನ್ ಮಾಡುವಂಥ ವೇಳೆಯಲ್ಲಿ ಬೇರೆಯದ್ದೇ ಭಾಷೆ ಬಳಸಿದ್ದಾರೆ ಇವರು. ಬೇರೆ ಭಾಷೆ ಬಳಸ್ಕೊಂಡು ಬಹಳ ಸ್ಟ್ರಾಟಜಿಕ್ಕಾಗಿ ಮಾಡಿದ್ದಾರೆ ಇದನ್ನು. ಏನು ಸುಮ್ಮನೆ ಪೆದ್ದ ಪ್ಲ್ಯಾನ್ ಏನಲ್ಲ ಇದು, ಸ್ವಲ್ಪ ಗಂಭೀರವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬೇರೆ ಭಾಷೆ ಬಳಸಿದ್ದಾರೆ. ಈ ಸಂವಹನಕ್ಕೆ ಏನು ಮಾಡ್ಕೊಂಡಿದ್ರು ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಅಲ್ಲದೆ ಇನ್ಯಾವ ಥರ ಇವರು ಸಂದೇಶಗಳನ್ನು ರವಾನೆ ಮಾಡ್ತಾಯಿದ್ರು, ಪಾರಿವಾಳ ಅಂತೂ ಇರಲಿಕ್ಕಿಲ್ಲ, ಬೇರೆ ಯಾವ ಥರ ಮೆಸೇಜ್ಗಳು ಮಾಡಿದ್ದಾರೆ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು ನಾವು. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಮಾಹಿತಿ ಕೊಟ್ಟಿದ್ದಾರೆ. ಇನ್ಫಾರ್ಮೇಷನ್ ನಾವು ಕೊಡ್ಲಿಕ್ಕೆ ಆಗ್ತದೆ, ಯಾಕೆಂದರೆ ಇನ್ವೆಸ್ಟಿಗೇಷನ್ ಇನ್ನೂ ಪ್ರಗತಿಯಲ್ಲಿದೆ. ಇನ್ನೂ ಕೆಲವರಿಗೆ ನಾವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾತ್ರ ಅಲ್ಲ, ರಿಕವರಿ ಕೂಡ ಇದೆ. ಜೊತೆಗೆ ಕೇಸ್ ಯಾವ ರೀತಿ ಆಗಿದೆ, ನಿಜವಾದ ಯಾವ ರೀತಿ ಆಯಿತು, ಅವ್ರು ಏನು ಮಾಡಿದಾರೆ ಅದು ನಾವು ಪತ್ತೆ ಮಾಡಬೇಕು. ಆರೋಪಿಯವರ ಕಡೆಯಿಂದ ಇಲ್ಲಿವರೆಗೆ ಮಾಹಿತಿ ಏನು ಸಿಕ್ಕಿದೆ ನಮಗೆ, 3 ತಿಂಗಳಿಂದ ಅವರು ಪ್ಲಾನಿಂಗ್ ಮಾಡಿದ್ರು. 3 ತಿಂಗಳಿಂದ ಪ್ಲಾನಿಂಗ್ ಮಾಡಿ ಅವರು ಕಳೆದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಆ ಏರಿಯಾಗೆ ರೇಕಿ ಮಾಡಿದರು. ಅವರು ರೇಕಿ ಮಾಡುವಾಗ ಆ ರೂಟ್ ಏನಿದೆ, ಆ ರೂಟಲ್ಲಿ ಎಲ್ಲೆಲ್ಲಿ CCTV ಇಲ್ಲ, ಎಲ್ಲೆಲ್ಲಿ ಅವ್ರಿಗೆ ಶ್ಯಾಡೋ ಏರಿಯಾ ಬರ್ತದೆ CCTV, ಅಲ್ಲಿ ಸೆಲೆಕ್ಟ್ ಮಾಡಿದರು. ಸೊ ಇದರಲ್ಲಿ ನಮ್ಮ CMS ಕಂಪನಿ ಯಾವುದು ಯಾವ ಕಡೆಯಿಂದ ಇದು ಅಮೌಂಟ್ ಶಿಫ್ಟ್ ಆಗ್ತಿದ್ದು, ಆ ಕಂಪನಿದು ಕೆಲವು ಲೋಪದೋಷ ಕೂಡ ನಮಗೆ ಕಂಡು. ಯಾಕೆಂದರೆ RBI ಗೈಡ್ಲೈನ್ಸ್ ಇದೆ, ಅದರಲ್ಲಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಶುಡ್ ಅಕಾಮಡೇಟ್ 2 custodians and 2 armed security guards ಬಿಸೈಡ್ಸ್ ಡ್ರೈವರ್. ಸೊ ಇದು ಇರಲಿಲ್ಲ ಅವ್ರದ್ದು. ಮತ್ತು ಈಚ್ ಕ್ಯಾಶ್ ವ್ಯಾನ್ ಶುಡ್ ಬಿ GPS enabled and monitored live with geofencing mapping with the additional indication of nearest police station in the corridor for emergency. ಇದೆಲ್ಲ ನಾವು ಹೇಳ್ತಿರೋದು RBI ಗೈಡ್ಲೈನ್. ಜೊತೆಗೆ ವ್ಯಾನ್ ಶುಡ್ ನಾಟ್ ಫಾಲೋ ದ ಸೇಮ್ ರೂಟ್ ಆ್ಯಂಡ್ ಟೈಮಿಂಗ್ ರಿಪೀಟೆಡ್ಲಿ ಸೊ ಆಸ್ ಟು ಬಿಕಮ್ ಪ್ರಿಡಿಕ್ಟಬಲ್. ಅಂದರೆ ಅದೇ ರೂಟಲ್ಲಿ ಅದು ವ್ಯಾನ್ ಹೋಗಬಾರ್ದು ಪದೇ. ಇದರಲ್ಲಿ ನಾವು ನೋಡ್ತಾ ಇದ್ದೀವಿ, ಪರ್ಟಿಕ್ಯುಲರ್ ವ್ಯಾನ್ ಸೇಮ್ JP ನಗರದಿಂದ ಬಿಟ್ಟು ಟುವರ್ಡ್ಸ್ ಕೊರಮಂಗಲದ ರೂಟ್ ಏನಿತ್ತು ಅದು ಫಾಲೋ ಮಾಡಿದೆ. ಯಾಕೆಂದರೆ ನಾನೀಗ ಜಸ್ಟ್ ಹೇಳಿದೆ, ಯಾರು ವೆಹಿಕಲ್ ಇನ್ಚಾರ್ಜ್, ಮೂವ್ಮೆಂಟ್ ಇನ್ಚಾರ್ಜ್ ಯಾರಿದ್ರು ಅವರೇ ಶಾಮೀಲಾಗಿದೆ ಇದರಲ್ಲಿ. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಷನ್ ನಾವು ಕೊಡ್ಲಿಕ್ಕೆ ಆಗ್ತದೆ. ಯಾಕೆಂದರೆ
ಇಟ್ಟಿಸ್ಕೊಳ್ಳೋಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್ ನಾವು ನೋಡ್ತಾ ಇದ್ದೀವಿ, ಸೀಮಂತ್ ಕುಮಾರ್ ಸಿಂಗ್ ಅವರು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಸುಮಾರು 5,76,00,000 ರಿಕವರಿ ಇಲ್ಲ ಆಗಿದೆ, ಇನ್ನೂ ಕೂಡ ರಿಕವರಿ ಆಗಬೇಕಾಗಿದೆ, ಕೆಲವರು ಇನ್ನೂ ಕೂಡ ಅರೆಸ್ಟ್ ಆಗಬೇಕಾಗಿದೆ ಕೂಡ. ಸೊ ಅವ್ರ ಬಗ್ಗೆನೂ ಸುಳಿವುಗಳು ಸಿಕ್ಕಿದೆಯಾ ಹೇಗೆ ಅಂತ? ನಮ್ಗಂತ ಈಗಾಗಲೇ ಪ್ರಕರಣದಲ್ಲಿ 6 ರಿಂದ 8 ಜನ ಭಾಗಿಯಾಗಿರೋ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿರುವಂತದ್ದು. ಎಲ್ಲ ಸುಳಿವನ್ನ ಪತ್ತೆ ಮಾಡಿ ಕೆಲವರನ್ನ ವಶಕ್ಕೆ ಪಡೆದು ಎನ್ಕ್ವೈರಿಯನ್ನ ಮಾಡಲಾಗ್ತಾ ಇದೆ. ಈ ಮೂವರನ್ನ ಅಧಿಕೃತವಾಗಿ ಈಗಾಗಲೇ ಬಂಧನವನ್ನ ಮಾಡಿರುವಂತದ್ದು. ಏನು CMS ಕಂಪನಿಯ ಹಣವನ್ನ ತೆಗೆದುಕೊಂಡು ಹೋಗುವಂತ ವಾಹನಗಳೇನಿರುತ್ತೆ, ಆ ವಾಹನಗಳ ಇನ್ಚಾರ್ಜ್ ಏನಿರ್ತಾನೆ, ಎಲ್ಲಿ ಯಾವಾಗ ಯಾವ ಮೂವ್ಮೆಂಟ್ ಅಲ್ಲಿ ಎಷ್ಟು ಕ್ಯಾಶ್ ಹೋಗುತ್ತೆ, ಎಷ್ಟು ಗಂಟೆಗೆ ತಲುಪಬೇಕು ಮತ್ತು ಬರಬೇಕು ಅನ್ನೋ ಎಲ್ಲಾ ನಿರ್ಧಾರಗಳನ್ನ ಮಾಡುವಾತ, ಮತ್ತೆ ಯಾರು ಡ್ರೈವರ್ ಇಂತಹ ವಾಹನಕ್ಕೆ ಹೋಗ್ಬೇಕು ಅಂತ ಏನ್ ನಿರ್ಧಾರ ಮಾಡ್ತಾನೆ ಆತ ಇದರಲ್ಲಿ ಒಬ್ಬ ಆರೋಪಿಯಾಗಿ ಮತ್ತೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂತ ಅಣ್ಣಪ್ಪ ನಾಯ್ಕ್ ಕೂಡ ಒಬ್ಬ ಬಂಧನವಾಗಿರುವಂತದ್ದು. ಹಿಂದೆ ಕೇವಲ 5 ದಿನಗಳ ಕಾಲ ಅಲ್ಲಿ ಕೆಲಸವನ್ನ ಮಾಡಿದಂತ ಜೇವಿಯರ್ ಏನಿದ್ದ ಆತನು ಕೂಡ ಬಂಧನ ಆಗಿರುವಂತದ್ದು. ಅಧಿಕೃತವಾಗಿ ಮೂವರನ್ನ ಬಂಧನ ಮಾಡಿರುವಂತ ಪೊಲೀಸರು ಸುಮಾರು ಬೆಂಗಳೂರು ನಗರದ ಹೊರವಲಯದಲ್ಲಿ 5.76 ಕೋಟಿಯಷ್ಟು ಹಣವನ್ನ ಬೇರೆ ಬೇರೆ ಕಡೆನೇ ಇಡಲಾಗಿತ್ತು. ಆ ಬಗ್ಗೆ ಮಾಹಿತಿಯನ್ನ ಕಲೆಕ್ಕೆ ಅದನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಅದರಂತೆ 5 ರಾಜ್ಯಗಳಲ್ಲಿ ಸುಮಾರು 200ಕ್ಕೂ ಅಧಿಕ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಈಗಾಗಲೇ ಇನ್ನೂ ಕೆಲವರನ್ನು ವಶಪಡಿಸಿಕೊಂಡಿದ್ದಾರೆ, ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ. ಮತ್ತೆ ಇದರಲ್ಲಿ ಯಾರೋ ಒಂದು ಟೀಮು, ಕೆಲವರು ಮಾಸ್ಟರ್ ಮೈಂಡ್ ಗಳಿದ್ದಾರೆ, ಇವ್ರು ಮಾತ್ರ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಅವ್ರು ಹೇಳ್ದಂಗೆ ಕೆಲವರು ಯಾರೋ ಬಂದು ಭಾಗಿಯಾಗಿಲ್ಲ, ಅಷ್ಟೂ ಜನರು ಕೂಡ ಈ ಕ್ರೈಮ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳಿರುವಂತದ್ದು. ಅದ್ರ ಜೊತೆಗೆ ಒಟ್ಟು 2 ಕಾರುಗಳು ಅಧಿಕೃತವಾಗಿ ಬಳಕೆಯಾಗಿರೋ ಬಗ್ಗೆ ಮಾಹಿತಿ ಇದೆ. ಅದನ್ನು ಹೊರತುಪಡಿಸಿ ಇನ್ನೂ ಕೂಡ ಒಂದು ಕಾರು ಬಳಕೆ ಮಾಡಿರುವಂತ ಸಾಧ್ಯತೆ ಇರುವಂತದ್ದು. ಇಡೀ ಪ್ರಕರಣದಲ್ಲಿ ಡೈವರ್ಟ್ ಮಾಡ್ಲಿಕ್ಕೆ ಅಂತಾನೆ ಹೇಳಿ ಈ ರೀತಿಯಾಗಿ ಒಂದು ಮಾಹಿತಿಯನ್ನ ಕೊಟ್ಟಿರಬಹುದು ಅನ್ನೋದು ಅನುಮಾನ ಇರುವಂತದ್ದು. ಆರಂಭದಲ್ಲಿ ಡಿಜೆ ಹಳ್ಳಿಯಲ್ಲಿ ಈ ರೀತಿಯಾಗಿ ಒಂದು ಕೃತ್ಯವನ್ನ ದರೋಡೆಯನ್ನ ಮಾಡಲಾಗಿದೆ ಎಂದು ಮೊದಲು ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಅಲ್ಲಿ ಅವರು ಪರಿಶೀಲನೆ ಮಾಡುವಷ್ಟರಲ್ಲಿ ಅಶೋಕ ಪಿಲ್ಲರ್ ಬಳಿ ಇದೆ ಈ ಒಂದು ದರೋಡೆಯನ್ನ ಮಾಡ್ಕೊಂಡು ಹೋಗುವಂಥದ್ದು. ಹೀಗಾಗಿ ಸುಮಾರು 1-1.5 ಗಂಟೆಗಳ ಕಾಲ ತಡವಾಗಿರುವಂಥದ್ದು. ಇದರ ಜೊತೆಗೆ ಪೊಲೀಸರ ಲ್ಯಾಬ್ಸ್ಗಳು ಏನೇನಿದೆ ಅಂದ್ರೆ, ಸ್ಥಳೀಯ ಪೊಲೀಸರು ಇರ್ಬೋದು, ಕಂಟ್ರೋಲ್ ರೂಮ್ಗೆ ಹೋದ್ಮೇಲೆ ಯಾರಿಗೆ ಮೊದಲು ಮಾಹಿತಿ ಹೋಗಿತ್ತು, ಅದಾದ ನಂತರ ಯಾಕೆ ವಿತಿನ್ 5 to 10 ಮಿನಿಟ್ಸ್ ಎಲ್ಲೇ ಏನೇ ಸಮಸ್ಯೆಗಳಾದಾಗ ಬೆಂಗಳೂರಿನಲ್ಲಿ ಹೊಯ್ಸಳಕ್ಕೆ ಮಾಹಿತಿ ಹೋದ್ರೆ ಸೊ 9 ರಿಂದ 10 ನಿಮಿಷದ ಒಳಗಡೆ ಸ್ಪಾಟ್ ಅಲ್ಲಿ ಇರಬೇಕು, ಯಾಕೆ ಯಾರು ಹೋಗಿಲ್ಲ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ನಾವೀಗ ತೆಗೆದುಕೊಳ್ತಾ ಇದ್ವಿ. ಅದ್ರ ಜೊತೆಗೆ ತನಿಖಾ ಹಂತದಲ್ಲಿ ಇರುವ ಹಿನ್ನೆಲೆಯಲ್ಲಿ ನಾವು ಯಾವುದೇ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ಲಿಕ್ಕಾಗಲ್ಲ. ಈ CMS ಕಂಪನಿ ಏನಿದೆ ಇವರು ಕೂಡ RBI ರೂಲ್ಸ್ ಗಳನ್ನ ಪಾಲನೆ ಮಾಡದೇ ಇರೋದ್ರ ಬಗ್ಗೆ ಕೂಡ ನಮ್ಗೆ ಈಗಾಗಲೇ ತನಿಖಾ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ಪತ್ತೆಯಾಗಿದೆ. ಹೀಗಾಗಿ ಇವರ ವಿರುದ್ಧವೂ ಕೂಡ ನಾವು ಏನು RBIಗೂ ಕೂಡ ಪತ್ರವನ್ನು ಬರಿತಾ ಇದ್ದೀವಿ, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಕ್ಕೆ. ಸೊ ಇದಷ್ಟೇ ಅಲ್ಲದೆ ಉಳಿದಂತೆ ಇನ್ನು ಕೆಲವು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ವಿ. ಸದ್ಯದಲ್ಲಿ ಅವರನ್ನು ಕೂಡ ಬಂಧನವನ್ನು ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟಪಡಿಸಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.